ಕಲಿಯುಗದ ಕಾಮಧೇನು ಗುರುರಾಯರ ದಿವ್ಯ ಚರಿತ್ರೆ. ಗುರುರಾಯರು ಕೇವಲ ಒಬ್ಬ ಸನ್ಯಾಸಿ ಅಲ್ಲ, ಅವರು ಲಕ್ಷಾಂತರ ಭಕ್ತರ ಜೀವನವನ್ನು ಬದಲಿಸಿದ ದಿವ್ಯವಾದ ಮಹಾನ್ ವ್ಯಕ್ತಿ. ಇಂದಿಗೂ ಮಂತ್ರಾಲಯದಲ್ಲಿ ಜೀವಂತವಾಗಿ ಭಕ್ತರನ್ನು ಕಾಪಾಡ್ತಾ ಇದ್ದಾರೆ. ಯಾರು ಈ ರಾಘವೇಂದ್ರ ಸ್ವಾಮಿಗಳು? ಅವರ ಜೀವನ ಹೇಗಿತ್ತು? ಏಕೆ ಅವರನ್ನು ಕಲಿಯುಗದ ಕಾಮಧೇನು ಅಂತಾರೆ? ಬನ್ನಿ, ಈ ಅದ್ಭುತವಾದ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ಓಂ ನಮೋ ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ. ಕ್ರಿಸ್ತಶಕ 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಒಬ್ಬ ದಿವ್ಯ ಬಾಲಕನ ಜನನವಾಗುತ್ತೆ. ತಂದೆ ತಿಮ್ಮಣ್ಣ ಭಟ್ಟರು, ತಾಯಿ ಗೋಪಿಕಾಂಬೆ. ಈ ಬಾಲಕನಿಗೆ ವೆಂಕಟನಾಥ ಎಂಬ ಹೆಸರಿಡ್ತಾರೆ. ಬಾಲ್ಯದಿಂದಾನೇ ಅಪಾರ ಬುದ್ಧಿವಂತಿಕೆ, ವಿನಯ, ಭಗವಂತನ ಮೇಲಿನ ಭಕ್ತಿ ಅವರಲ್ಲಿ ಕಾಣತೊಡಗುತ್ತೆ. ಕೆಲವು ವರ್ಷಗಳ ನಂತರ ತಂದೆಯವರ ಅಗಲಿಕೆಯ ನಂತರ ವೆಂಕಟನಾಥರು ತಮ್ಮ ಅಣ್ಣನ ಆಶ್ರಯದಲ್ಲಿ ಬೆಳೀತಾರೆ. ಅವರು ವೇದ, ಉಪನಿಷತ್ತು, ವ್ಯಾಕರಣ, ನ್ಯಾಯ, ಮೀಮಾಂಸಾ, ಸಂಗೀತ ಹಾಗೂ ಶಾಸ್ತ್ರಗಳನ್ನು ಅತ್ಯಂತ ವೇಗವಾಗಿ ಕಲಿತಾರೆ. ಗುರುಗಳು ಸಹ ಇವರ ಪ್ರತಿಭೆಯನ್ನು ನೋಡಿ ಆಶ್ಚರ್ಯಪಡ್ತಾರೆ. ವೆಂಕಟನಾಥರು ಸರಸ್ವತಿಬಾಯಿ ಅವರನ್ನು ವಿವಾಹವಾಗ್ತಾರೆ. ಅವರಿಗೆ ಒಬ್ಬ ಮಗನೂ ಕೂಡ ಜನಿಸ್ತಾನೆ. ಅತ್ಯಂತ ಬಡತನದಲ್ಲಿದ್ದರೂ ಕೂಡ ಯಾರ ಮುಂದೆಯೂ ಕೈ ಚಾಚೋದಿಲ್ಲ. ಧರ್ಮವನ್ನು ಬಿಡದೆ ಬದುಕ್ತಾರೆ. ಅನ್ನವಿಲ್ಲದ ದಿನಗಳು ಎಷ್ಟೋ ಕಳೀತಾರೆ. ಆದರೂ ದೇವರ ನಾಮಸ್ಮರಣೆ ಎಂದಿಗೂ ನಿಲ್ಲೋದಿಲ್ಲ. ವೆಂಕಟನಾಥರು ಅನೇಕ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಪಡೆಯುತ್ತಾರೆ. ದ್ವೈತ ಸಿದ್ಧಾಂತವನ್ನು ಸುಲಭವಾಗಿ ಜನರಿಗೆ ಅರ್ಥವಾಗುವಂತೆ ಬೋಧನೆ ಮಾಡ್ತಾರೆ. ಅವರ ಜ್ಞಾನವನ್ನು ಕಂಡ ಅನೇಕ ರಾಜರು, ಪಂಡಿತರು ಆಶ್ಚರ್ಯಪಡ್ತಾರೆ. ಕಾಲಕ್ರಮೇಣ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯಾಗಿ ವೆಂಕಟನಾಥರನ್ನು ಆಯ್ಕೆ ಮಾಡಿಕೊಳ್ತಾರೆ. ಮೊದಲಿಗೆ ಕುಟುಂಬದ ಬಗ್ಗೆ ಯೋಚಿಸಿ ಅವರು ಸಂಕೋಚ ಪಟ್ಕೊಳ್ತಾರೆ. ಆದರೆ ಅದು ಶ್ರೀಹರಿಯ ಇಚ್ಛೆ ಎಂದು ತಿಳಿದು ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಸನ್ಯಾಸ ಸ್ವೀಕರಿಸಿದ ನಂತರ ಅವರಿಗೆ ಬಂದ ಹೆಸರು ಶ್ರೀ ರಾಘವೇಂದ್ರ ತೀರ್ಥರು. ಸನ್ಯಾಸದ ಸಮಯದಲ್ಲಿ ಪತ್ನಿ ಸರಸ್ವತಿಬಾಯಿ ದುಃಖದಿಂದ ಓಡಿ ಬರ್ತಾ ಇರ್ತಾರೆ. ದುರಾದೃಷ್ಟವಶಾತ್ ಬಾವಿಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಳ್ತಾರೆ. ಅವರ ಆತ್ಮವು ರಾಘವೇಂದ್ರ ಸ್ವಾಮಿಗಳ ಬಳಿ ಬರುತ್ತೆ. ಸ್ವಾಮಿಗಳು ಕಮಂಡಲುವಿನಿಂದ ತೀರ್ಥವನ್ನು ಪ್ರೋಕ್ಷಿಸಿದ ತಕ್ಷಣವೇ ಮೋಕ್ಷ ದೊರೆಯುತ್ತೆ ಎಂದು ಗುರುಪರಂಪರೆಯಿಂದ ತಿಳಿಯುತ್ತೆ. ಈ ಘಟನೆ ಗುರುರಾಯರ ಕರುಣೆಗೆ ಉದಾಹರಣೆ. ರಾಘವೇಂದ್ರ ಸ್ವಾಮಿಗಳು ಭಾರತದ ಅನೇಕ ಭಾಗಗಳಲ್ಲಿ ಸಂಚಾರ ಮಾಡ್ತಾರೆ. ಧರ್ಮ ಪ್ರಚಾರವನ್ನು ಮಾಡ್ತಾರೆ. ವೇದಗಳ ಮಹತ್ವವನ್ನು ತಿಳಿಸ್ತಾರೆ. ಬಡವರಿಗೆ ಅನ್ನದಾನ, ವಿದ್ಯಾದಾನವನ್ನು ಮಾಡ್ತಾರೆ. ಅಸಂಖ್ಯಾತ ಜನರಿಗೆ ಆತ್ಮವಿಶ್ವಾಸವನ್ನು ತುಂಬುತ್ತಾರೆ. ಗುರುರಾಯರ ಜೀವನದಲ್ಲಿ ಅನೇಕ ಪವಾಡಗಳು ನಡೆದಿವೆ. ಬರಿದಾದ ಜಾಗದಲ್ಲಿ ನೀರು ಹುಕ್ಕಿದ ಘಟನೆ, ಮರಣದ ಅಂಚಿನಲ್ಲಿದ್ದವರ ರಕ್ಷಣೆ, ಮರಣವನ್ನೇ ಪಡೆದವರ ಮತ್ತೆ ಬದುಕಿಸಿದ ಉದಾಹರಣೆ, ಸಂತಾನವಿಲ್ಲದವರಿಗೆ ಸಂತಾನ ಪ್ರಾಪ್ತಿ, ರೋಗಿಗಳ ಆರೋಗ್ಯ ಸುಧಾರಣೆ, ಭಕ್ತರ ಸಂಕಷ್ಟ ನಿವಾರಣೆ ಇವುಗಳನ್ನು ಗುರು ಪರಂಪರೆಯಲ್ಲಿ, ಗ್ರಂಥಗಳಲ್ಲಿ ಮತ್ತು ಭಕ್ತರ ಅನುಭವಗಳಲ್ಲಿ ವಿವರಿಸಲಾಗಿದೆ. ಹೀಗೆ ಒಮ್ಮೆ ಆದೂನಿ ನವಾಬರು ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಕಂಡು ಭೂಮಿಯನ್ನು ದಾನವಾಗಿ ನೀಡ್ತಾರೆ. ಆ ಸ್ಥಳವೇ ಇಂದಿನ ಮಂತ್ರಾಲಯ. ಸ್ವಾಮಿಗಳು ಇದೇ ಸ್ಥಳವನ್ನು ತಮ್ಮ ಬೃಂದಾವನಕ್ಕಾಗಿ ಆಯ್ಕೆ ಮಾಡಿಕೊಳ್ತಾರೆ. ಕ್ರಿಸ್ತಶಕ 1671ರಲ್ಲಿ ಸಾವಿರಾರು ಶಿಷ್ಯರ ಸಮ್ಮುಖದಲ್ಲಿ ಸ್ವಾಮಿಗಳು ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ವೇದ ಘೋಷಗಳ ನಡುವೆ ಬೃಂದಾವನ ನಿರ್ಮಿಸಲಾಗುತ್ತೆ. ಸ್ವಾಮಿಗಳು ಜೀವಂತ ಸಮಾಧಿಯನ್ನು ಸ್ವೀಕರಿಸ್ತಾರೆ. ಅದನ್ನು ಸಶರೀರವಾಗಿ ಬೃಂದಾವನಸ್ಥರಾದರು ಅಂತ ಹೇಳಲಾಗುತ್ತೆ. ಭಕ್ತರ ನಂಬಿಕೆಯಂತೆ ಎಂದಿಗೂ ಬೃಂದಾವನದಲ್ಲೇ ತಪಸ್ಸನ್ನು ಮಾಡ್ತಾ ಭಕ್ತರನ್ನು ಕಾಪಾಡ್ತಾ ಇದ್ದಾರೆ. ರಾಯರು ಹೇಳಿದ ಮೌಲ್ಯಗಳು: ಸತ್ಯವನ್ನು ಪಾಲಿಸಿ, ದೇವರ ಮೇಲೆ ಭಕ್ತಿ ಇಡಿ, ಗುರುಗಳನ್ನು ಗೌರವಿಸಿ, ಬಡವರಿಗೆ ಸಹಾಯ ಮಾಡಿ, ಅನ್ನದಾನವನ್ನು ಮಾಡಿ, ಧರ್ಮ ಮಾರ್ಗದಲ್ಲಿ ನಡೆಯಿರಿ. ಇಂದಿಗೂ ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡ್ತಾರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಭಕ್ತಿಯಿಂದ ಜಪಿಸ್ತಾರೆ. ರಾಯರ ಕೃಪೆಯಿಂದ ಉದ್ಯೋಗ, ಶಿಕ್ಷಣ, ಆರೋಗ್ಯ, ಸಂತಾನ ಹಾಗೂ ಮನಃಶಾಂತಿ ದೊರೆಯುತ್ತೆ ಅನ್ನೋದು ನಂಬಿಕೆ. ರಾಘವೇಂದ್ರ ಸ್ವಾಮಿಗಳು ಕೇವಲ ಯುಗದ ಮಹಾನ್ ಸಂತರಲ್ಲ, ಸತತ 700 ವರ್ಷಗಳ ಕಲಿಯುಗವನ್ನು ಕಾಪಾಡುತ್ತಿರುವಂತಹ ದೇವ. ಅವರು ಕಲಿಯುಗದಲ್ಲಿಯೂ ಭಕ್ತರನ್ನು ಕಾಪಾಡುತ್ತಿರುವ ದಿವ್ಯ ಗುರುಗಳು.
ಅವರ ಜೀವನ ನಮಗೆ ಭಕ್ತಿ, ತಾಳ್ಮೆ, ಸೇವೆ, ಧರ್ಮದ ಮಹತ್ವವನ್ನು ಕಲಿಸುತ್ತೆ. ಸ್ನೇಹಿತರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂದಾಕ್ಷಣ ರಾಯರ ಸಂಪೂರ್ಣ ಕೃಪೆ ನಮ್ಮ ಮೇಲಾಗುತ್ತೆ. ಗುರುರಾಯರ ಕೃಪೆ ನಿಮ್ಮ ಮೇಲೂ ನಿಮ್ಮ ಕುಟುಂಬದ ಮೇಲೂ ಸದಾ ಇರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.